ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಆರ್ಥಿಕ ಆವರ್ತಕಗಳ ನಿಯಂತ್ರಣ ಕ್ರಮಗಳ ಕುರಿತು ಅಧ್ಯಯನ ಮಾಡಿದ್ದೇವೆ. ಇಂದಿನ ಈ ತರಗತಿಯಲ್ಲಿ ನಾವು ಆರ್ಥಿಕ ಆವರ್ತಕಗಳಿಗೆ ಸಂಬಂಧಪಟ್ಟ ಹಾಗೆ ಇರುವ ಸಿದ್ಧಾಂತಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕಿದ್ದೇವೆ. ಈ ಆರ್ಥಿಕ ಆವರ್ತಕಗಳಿಗೆ ಸಂಬಂಧಪಟ್ಟ ಸಿದ್ಧಾಂತಗಳೇನಿವೆ, ಈ ಸಿದ್ಧಾಂತಗಳನ್ನು ಅವುಗಳ ಲಕ್ಷಣಕ್ಕನುಗುಣವಾಗಿ 2 ವಿಭಾಗಗಳಾಗಿ ವಿಂಗಡಿಸಬಹುದು. ಮೊದಲನೆಯದು ಹಣಕ್ಕೆ ಸಂಬಂಧಿಸಿರದ ಸಿದ್ಧಾಂತಗಳು, ನಾನ್ ಮಾನಿಟರಿ ಥಿಯರೀಸ್. ಎರಡನೇದು ಹಣಕ್ಕೆ ಸಂಬಂಧಿಸಿದ ಸಿದ್ಧಾಂತಗಳು, ಮಾನಿಟರಿ ಥಿಯರೀಸ್. ಈ ಹಣಕ್ಕೆ ಸಂಬಂಧಿಸಿದ ಸಿದ್ಧಾಂತಗಳೇನಿದೆ, ಈ ಸಿದ್ಧಾಂತಗಳನ್ನು ಗಮನಿಸುವುದಾದರೆ 4 ಸಿದ್ಧಾಂತಗಳನ್ನು ನಾವಿಲ್ಲಿ ನೋಡಬಹುದು. ಮೊದಲನೇದು ವಾಯುಗುಣ ಸಿದ್ಧಾಂತ. ಇದನ್ನು ಇಂಗ್ಲಿಷ್ನಲ್ಲಿ ಕ್ಲೈಮ್ಯಾಟಿಕ್ ಥಿಯರಿ ಅಂತ ಕರೀತಾರೆ. ಎರಡನೇದು ಮಾನಸಿಕ ಸಿದ್ಧಾಂತ. ಇದನ್ನು ಸೈಕಲಾಜಿಕಲ್ ಥಿಯರಿ ಅಂತ ಕರೀತಾರೆ. ಮೂರನೇದು ಉಳಿತಾಯ ಬಾಹುಳ್ಯ ಅಥವಾ ಅರೆ ಅನುಭೋಗ ಸಿದ್ಧಾಂತ. ಇದನ್ನು ಓವರ್ ಸೇವಿಂಗ್ ಥಿಯರಿ ಆರ್ ಅಂಡರ್ ಕನ್ಸಂಪ್ಷನ್ ಥಿಯರಿ ಅಂತ ಕರೀತಾರೆ. ಕೊನೆಯದು ಆರ್ಥಿಕ ಆವರ್ತಕಗಳ ನವೀಕರಣ ಸಿದ್ಧಾಂತ. ಇದನ್ನು ಇನೋವೇಷನ್ ಥಿಯರಿ ಅಂತ ಕರೀತಾರೆ. ಹಣಕ್ಕೆ ಸಂಬಂಧಿಸಿದ ಸಿದ್ಧಾಂತಗಳು, ಮಾನಿಟರಿ ಥಿಯರೀಸ್. ಈ ಹಣಕ್ಕೆ ಸಂಬಂಧಪಟ್ಟ ಸಿದ್ಧಾಂತಗಳನ್ನು ಗಮನಿಸುವುದಾದರೆ, ಈ ಹಣಕ್ಕೆ ಸಂಬಂಧಪಟ್ಟ ಸಿದ್ಧಾಂತಗಳಲ್ಲಿ 4 ಸಿದ್ಧಾಂತಗಳು ನಮ್ಮ ಗಮನಕ್ಕೆ ಬರ್ತದೆ. ಮೊದಲನೆಯದು ಹ್ಯಾಟ್ರೇಯ ಸಿದ್ಧಾಂತ. ಇದನ್ನು ಇಂಗ್ಲೀಷಲ್ಲಿ ಹ್ಯಾಟ್ರೇಸ್ ಥಿಯರಿ ಅಂತ ಕರೀತಾರೆ. ಎರಡನೇದು ಬಂಡವಾಳ ಹೂಡುವಿಕೆಯ ಸಿದ್ಧಾಂತ. ಇದನ್ನು ಓವರ್ ಇನ್ವೆಸ್ಟ್ಮೆಂಟ್ ಥಿಯರಿ ಅಂತ ಕರೀತಾರೆ. ಮೂರನೇದು ಕೇನ್ಸ್ನ ಆರ್ಥಿಕ ಆವರ್ತಕ ಸಿದ್ಧಾಂತ. ಇದನ್ನು ಕೇನ್ಸ್ ಥಿಯರಿ ಆಫ್ ಟ್ರೇಡ್ ಸೈಕಲ್ ಅಂತ ಕರೀತಾರೆ. ಕೊನೆಯದು ಪ್ರೊಫೆಸರ್ JR ಹಿಕ್ಸ್ ಅವರ ಆರ್ಥಿಕ ಆವರ್ತದ ಸಿದ್ಧಾಂತ. ಇದನ್ನು JR ಹಿಕ್ಸ್ ಥಿಯರಿ ಆಫ್ ಬಿಸ್ನೆಸ್ ಸೈಕಲ್ ಅಂತ ಕರೀತಾರೆ. ಈಗ ಹಣಕ್ಕೆ ಸಂಬಂಧಿಸಿರದ ಸಿದ್ಧಾಂತಗಳನ್ನು ಮೊದಲಿಗೆ ಅಧ್ಯಯನ ಮಾಡುವ. ಈ ಹಣಕ್ಕೆ ಸಂಬಂಧಿಸಿದ ಸಿದ್ಧಾಂತಗಳನ್ನು ನಾವು ಗಮನಿಸುವುದಾದರೆ, ಮೊದಲಿಗೆ ನಾವು ಅಧ್ಯಯನ ಮಾಡಬೇಕಾಗಿರುವುದು ವಾಯುಗುಣ ಸಿದ್ಧಾಂತವನ್ನು. ಇದನ್ನು ಕ್ಲೈಮ್ಯಾಟಿಕ್ ಥಿಯರಿ ಅಂತ ಕರೀತಾರೆ. ಈ ವಾಯುಗುಣ ಸಿದ್ಧಾಂತ ಅನ್ನುವಂಥದ್ದು ತುಂಬ ಹಳೆಯದಾದಂಥ ಸಿದ್ಧಾಂತ. ಈ ಸಿದ್ಧಾಂತವನ್ನು 1875ನೇ ಇಸ್ವಿಯಲ್ಲಿ ಇಂಗ್ಲೆಂಡ್ನ ಸಂಖ್ಯಾಶಾಸ್ತ್ರಜ್ಞ ಮತ್ತು ಅರ್ಥಶಾಸ್ತ್ರಜ್ಞ ವಿಲಿಯಂ ಸ್ಟ್ಯಾನ್ಲೆ ಜೇವಾನ್ಸ್ ಅವರು ಪ್ರತಿಪಾದಿಸಿದ್ದಾರೆ. ಇಲ್ಲಿ ಒಂದು ಸಂಗತಿಯನ್ನು ನಾವು ಗಮನಿಸ್ಬೋದು. ಆ ಸಂಗತಿ ಏನಂತ ಹೇಳಿದರೆ, ವಾತಾವರಣವನ್ನು ಅಥವಾ ವಾಯುಗುಣವನ್ನು ಆಧಾರವಾಗಿಟ್ಟುಕೊಂಡು ಆರ್ಥಿಕ ಆವರ್ತಕ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಉಂಟಾಗ್ತದೆ ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರುವಂಥದ್ದು. ವಿಲಿಯಂ ಸ್ಟ್ಯಾನ್ಲೆ ಜೇವಾನ್ಸ್ ಅವರ ಪ್ರಕಾರ ಏನು ಕೆಟ್ಟದಾದಂತಹ ವಾತಾವರಣ ಇದೆ, ಈ ಕೆಟ್ಟದಾದಂತಹ ವಾತಾವರಣ ಅನ್ನುವಂಥದ್ದು ಆರ್ಥಿಕ ಹಿಂಜರಿತವನ್ನು, ಆರ್ಥಿಕ ಮುಗ್ಗಟ್ಟನ್ನು ಉಂಟು ಮಾಡ್ತದೆ ಅಂತ ಅವ್ರು ಹೇಳ್ತಾ ಇರುವಂಥದ್ದು. ಈ ಸಿದ್ಧಾಂತವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಂತ ಆದರೆ ನಾವು ಒಂದು ಉದಾಹರಣೆಯನ್ನು ತಗೊಳ್ಬೇಕು. ವಿದ್ಯಾರ್ಥಿಗಳೇ, ಕಲ್ಪನೆ ಮಾಡಿಕೊಳ್ಳಿ, ನೀವು ಒಂದು ದೇಶದಲ್ಲಿ ವಾಸವಾಗಿದ್ದೀರಿ. ಆ ದೇಶದಲ್ಲಿ 3 ವಲಯಗಳಿವೆ. ಮೊದಲನೇದು ಕೃಷಿ ವಲಯ, ಅಗ್ರಿಕಲ್ಚರ್ ಸೆಕ್ಟರ್.
ಎರಡನೇದು ಕೈಗಾರಿಕಾ ವಲಯ ಇಂಡಸ್ಟ್ರಿಯಲ್ ಸೆಕ್ಟರ್, ಮೂರನೇದು ಸೇವಾ ವಲಯ ಸರ್ವಿಸ್ ಸೆಕ್ಟರ್. ನೀವು ವಾಸವಾಗಿರುವ ದೇಶದಲ್ಲಿ ಇರುವ ಜನಸಂಖ್ಯೆ ಮತ್ತು ಅಲ್ಲಿಯ ಒಂದು ಸ್ಟ್ರಕ್ಚರನ್ನು ಗಮನಿಸಿದರೆ ನಿಮಗೆ ಒಂದು ಸಂಗತಿ ಸರಿಯಾಗಿ ಅರ್ಥ ಆಗ್ಬೋದು. ಅದೇನಂತ ಹೇಳಿದರೆ, ನೀವು ವಾಸವಾಗಿರುವಂತಹ ದೇಶದಲ್ಲಿ ಇರುವಂತಹ ಜನರಲ್ಲಿ ಬಹುತೇಕ ಜನರು ಕೃಷಿ ವಲಯವನ್ನೇ ಅವಲಂಬಿತವಾಗಿದ್ದಾರೆ. ಅಂದರೆ ಈ ದೇಶದ ಜನಸಂಖ್ಯೆಯಲ್ಲಿ 70% ಜನ ಕೃಷಿ ವಲಯವನ್ನೇ ಅವಲಂಬಿತರಾಗಿ ಕೃಷಿ ವಲಯದಿಂದಲೇ ತಮ್ಮ ಜೀವನವನ್ನು ನಡೆಸ್ತಿದ್ದಾರೆ. ಉಳಿದ ಜನ ಅಂತ ಹೇಳಿದರೆ ಒಂದು 30% ಜನ ಕೈಗಾರಿಕಾ ವಲಯ ಮತ್ತು ಸೇವಾ ವಲಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇದು ನೀವು ವಾಸವಾಗಿರುವಂತಹ ದೇಶದಲ್ಲಿರುವಂತಹ ಒಂದು ಪರಿಸ್ಥಿತಿ. ಈಗ ಕೃಷಿ ಚಟುವಟಿಕೆಯನ್ನು ಸರಿಯಾಗಿ ನಡೆಸಬೇಕು ಅಂತ ಹೇಳಿದರೆ ಒಳ್ಳೆ ರೀತಿಯಲ್ಲಿ ಮಳೆ ಆಗಬೇಕು. ಮಳೆ ಸರಿಯಾಗಿ ಆಗಲಿಲ್ಲ ಅಂತ ಹೇಳಿದರೆ, ಬರಗಾಲದ ಪರಿಸ್ಥಿತಿ ಇದ್ದರೆ ಕೃಷಿ ಚಟುವಟಿಕೆಯನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಅದೇ ರೀತಿ ನೆರೆಯ ಪರಿಸ್ಥಿತಿ ಇದ್ದರೂ ಕೂಡ ಕೃಷಿ ಚಟುವಟಿಕೆಯನ್ನು ಸರಿಯಾಗಿ ಮಾಡಲಿಕ್ಕಾಗುವುದಿಲ್ಲ. ಬರಗಾಲ ಮತ್ತು ನೆರೆಯ ಪರಿಸ್ಥಿತಿಯಲ್ಲಿ ಕೃಷಿ ವಲಯಕ್ಕೆ ದೊಡ್ಡ ಮಟ್ಟದ ಹೊಡೆತ ಅನ್ನುವಂಥದ್ದು ಉಂಟಾಗ್ತದೆ. ಕೃಷಿಯ ಉತ್ಪಾದನಾ ಚಟುವಟಿಕೆಗೆ ಹೊಡೆತ ಅನ್ನುವಂಥದ್ದು ಬೀಳ್ತದೆ. ಇದನ್ನು ನೀವು ಗಮನಿಸಿರ್ಬೋದು. ಮಳೆಗೂ ಮತ್ತು ಸೂರ್ಯನ ಒಂದು ಚಟುವಟಿಕೆಗೂ ಸಂಬಂಧ ಇದೆ ಈ ಸಿದ್ಧಾಂತದ ಪ್ರಕಾರ. ಅದ್ಯಾವ ರೀತಿ ಅಂತ ಹೇಳಿದರೆ, ಸೂರ್ಯನಲ್ಲಿ ಕೆಲವೊಮ್ಮೆ ಸ್ಪಾಟ್ಗಳು, ಕಪ್ಪು ಚುಕ್ಕೆಗಳು ಕಂಡು ಬರ್ತವೆ. ಇದನ್ನು ಇಂಗ್ಲೀಷಲ್ಲಿ ಸನ್ ಸ್ಪಾಟ್ ಅಂತ ಕರೀತಾರೆ. ಈ ಸಿದ್ಧಾಂತದ ಪ್ರಕಾರ ಸನ್ ಸ್ಪಾಟಿಗೂ ಕೃಷಿ ವಲಯಕ್ಕೂ ಸಂಬಂಧ ಇದೆ. ಸಂಬಂಧ ಯಾವ ರೀತಿಯಲ್ಲಿ ಅಂತ ಹೇಳಿದರೆ, ಯಾವಾಗ ಸನ್ಸ್ಪಾಟ್ ಅನ್ನುವಂಥದ್ದು ಉಂಟಾಗ್ತದೋ, ಅಂದರೆ ಸೂರ್ಯನ ಮೇಲೆ ಕಪ್ಪು ಚುಕ್ಕೆಗಳು ಮೂಡ್ತವೋ, ಅದರ ಪರಿಣಾಮ ಅನ್ನುವಂಥದ್ದು ಭೂಮಂಡಲದ ಮೇಲೆ ಉಂಟಾಗ್ತದೆ. ಭೂಮಂಡಲದ ಮೇಲೆ ಉಂಟಾಗುವುದಂದ್ರೆ ಏನು? ಯಾವಾಗ ಸೂರ್ಯನಲ್ಲಿ ಕಪ್ಪು ಚುಕ್ಕೆಗಳು ಕಂಡು ಬರ್ತವೋ ಆಗ ಆ ಕಪ್ಪು ಚುಕ್ಕೆಯಿಂದಾಗಿ ಏನಾಗ್ತದಂತ ಹೇಳಿದರೆ, ಭೂಮಂಡಲದಲ್ಲಿ ಸರಿಯಾಗಿ ಮಳೆ ಅನ್ನುವಂಥದ್ದು ಆಗುವುದಿಲ್ಲ. ಯಾವಾಗ ಭೂಮಂಡಲದಲ್ಲಿ ಸರಿಯಾದ ರೀತಿಯಲ್ಲಿ ಮಳೆ ಅನ್ನುವಂಥದ್ದು ಆಗುವುದಿಲ್ವೋ, ಪರ್ಟಿಕ್ಯುಲರ್ಲಿ ನೀವು ಯಾವ ದೇಶದಲ್ಲಿ ವಾಸವಾಗಿದ್ದೀರೋ ಆ ದೇಶದಲ್ಲಿ ಮಳೆ ಅನ್ನುವಂಥದ್ದು ಸರಿಯಾಗಿ ಉಂಟಾಗುವುದಿಲ್ವೋ, ಆಗ ಆ ದೇಶದಲ್ಲಿದ್ದಂತಹ 70% ಜನರಿಗೆ ಸರಿಯಾದ ರೀತಿಯಲ್ಲಿ ಕೃಷಿ ಚಟುವಟಿಕೆಯನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಅಂದರೆ ರೈತ ಸಮುದಾಯಕ್ಕೆ ಸರಿಯಾದ ರೀತಿಯಲ್ಲಿ ಕೃಷಿ ಚಟುವಟಿಕೆಯನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಅಂದರೆ ಇಲ್ಲಿ ರೈತನ ಉತ್ಪಾದನಾ ಪ್ರಮಾಣ ಅನ್ನುವಂಥದ್ದು ಇಳಿಮುಖ ಆಗ್ತದೆ. ರೈತನ ಉತ್ಪಾದನಾ ಪ್ರಮಾಣ ಅನ್ನುವಂಥದ್ದು ಇಳಿಮುಖ ಆದಾಗ ರೈತನ ಆದಾಯ ಅನ್ನುವಂಥದ್ದು ಕೂಡ ಇಳಿಮುಖ ಆಗ್ತದೆ. ಅಂದರೆ ರೈತನ ಆದಾಯ ಕೂಡ ಕಡಿಮೆ ಆಗ್ತದೆ. ಯಾವಾಗ ರೈತನ ಆದಾಯ ಅನ್ನುವಂಥದ್ದು ಕಡಿಮೆ ಆಗ್ತದೋ ಆಗ ವಸ್ತು ಮತ್ತು ಸೇವೆಗಳಿಗಿದ್ದಂತಹ ಬೇಡಿಕೆಯೂ ಕೂಡ ಕಡಿಮೆ ಆಗ್ತದೆ. ಇದು ಕೃಷಿ ವಲಯದಲ್ಲಿ ಆಗುವಂತಹ ಒಂದು ಬದಲಾವಣೆ. ಈ ಕೃಷಿ ವಲಯದಲ್ಲಿ ಆಗುವಂಥ ಬದಲಾವಣೆಯಿಂದ ಬೇರೆ ವಲಯಗಳ ಮೇಲೆಯೂ ಕೂಡ ಪರಿಣಾಮ ಅನ್ನುವಂಥದ್ದು ಉಂಟಾಗ್ತದೆ. ನಿಮಗೆ ಗೊತ್ತಿರ್ಬೋದು, ಕೃಷಿ ವಲಯದಲ್ಲಿ ಏನು ಉತ್ಪನ್ನ ಅನ್ನುವಂಥದ್ದಾಗ್ತದೆ, ಉತ್ಪಾದನೆ ಅನ್ನುವಂಥದ್ದಾಗ್ತದೆ, ಆ ಉತ್ಪಾದನೆಯಲ್ಲಿ ನಾಗರಿಕರಿಗೆ ಆಹಾರ ಧಾನ್ಯಗಳು ಲಭ್ಯವಾಗ್ತದೆ. ಮತ್ತು ಆ ಕೃಷಿ ಉತ್ಪನ್ನವನ್ನೇ
ಕಚ್ಚಾ ವಸ್ತುಗಳನ್ನಾಗಿ ಬಳಸಿಕೊಂಡು ಕೈಗಾರಿಕೆಗಳು ಇತರೆ ವಸ್ತುಗಳನ್ನು ಉತ್ಪಾದನೆ ಮಾಡ್ತವೆ. ಈಗ ಮಳೆ ಅನ್ನುವಂಥದ್ದು ಸರಿಯಾಗಿ ಆಗದೇ ಇರುವುದರಿಂದ ದೇಶದಲ್ಲಿ ಆಹಾರ ಪೂರೈಕೆಯ ವ್ಯವಸ್ಥೆ ಏನಿದೆ, ಈ ಆಹಾರ ಪೂರೈಕೆಯ ವ್ಯವಸ್ಥೆಯ ಮೇಲೆಯೂ ಕೂಡ ಕೆಟ್ಟ ಪರಿಣಾಮ ಅನ್ನುವಂಥದ್ದು ಉಂಟಾಗ್ತದೆ. ಜೊತೆಗೆ ಅಲ್ಲಿ ಏನಾಗ್ತದೆ ಅಂತ ಹೇಳಿದರೆ ರೈತರ ಒಂದು ಉತ್ಪಾದನಾ ಪ್ರಮಾಣ ಕಡಿಮೆ ಆಗಿರುವುದರಿಂದ ರೈತನಿಗೆ ಸರಿಯಾದ ಪ್ರಮಾಣದಲ್ಲಿ ಕೃಷಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತಂದು ಮಾರಲಿಕ್ಕೆ ಇಲ್ಲಿ ಅನುಕೂಲ ಆಗದೇ ಇರುವುದರಿಂದ ರೈತನಿಗೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಆದಾಯ ಅನ್ನುವಂಥದ್ದು ಸಿಗ್ತದೆ. ಮತ್ತು ಕೃಷಿ ವಲಯದ ವಸ್ತುಗಳನ್ನೇ ನಂಬಿಕೊಂಡು ಯಾವೆಲ್ಲ ಕೈಗಾರಿಕಾ ವಲಯದಲ್ಲಿದ್ದಂತಹ ಕೈಗಾರಿಕೆಗಳು ಉತ್ಪಾದನಾ ಚಟುವಟಿಕೆಯನ್ನು ನಡೆಸ್ತಾ ಇದ್ವು, ಆ ಕೈಗಾರಿಕೆಗಳಿಗೂ ಕೂಡ ಸರಿಯಾದ ಪ್ರಮಾಣದಲ್ಲಿ ಕಚ್ಚಾ ವಸ್ತುಗಳು ದೊರೆಯುವುದಿಲ್ಲ. ಈಗ ಪರ್ಟಿಕ್ಯುಲರ್ ಆಗಿ ನಾವು ಕೃಷಿ ವಲಯದಲ್ಲಿ ರೈತನ ಆದಾಯ ಏನು ಕಡಿಮೆ ಆಗಿದೆ, ಈ ಕಡಿಮೆ ಆದಂತಹ ಆದಾಯವನ್ನೇ ಗಮನದಲ್ಲಿಟ್ಟುಕೊಂಡು ಅಧ್ಯಯನ ಮಾಡುವುದಾದರೆ ನಮಗೆ ಒಂದು ಸಂಗತಿ ಅನ್ನುವಂಥದ್ದು ಸರಿಯಾಗಿ ಅರ್ಥ ಆಗ್ತದೆ. ಆ ಸಂಗತಿ ಏನಂತ ಹೇಳಿದರೆ, ರೈತನ ಆದಾಯ ಕಡಿಮೆ ಆಗಿರುವುದರಿಂದ ಮತ್ತೆ ದೇಶದ ಜನಸಂಖ್ಯೆಯಲ್ಲಿ 70% ಜನ ರೈತರೇ ಆಗಿರುವುದರಿಂದ ಅಥವಾ ಕೃಷಿ ವಲಯವನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಂಬಿಕೊಂಡಿರುವ ಜನ ಆಗಿರುವುದರಿಂದ ಈ 70% ಜನರ ಆದಾಯ ಅನ್ನುವಂಥದ್ದು ಕಡಿಮೆ ಆಗಿದೆ. ಈ ಆದಾಯ ಅನ್ನುವಂಥದ್ದು ಕಡಿಮೆ ಆಗಿರುವುದರಿಂದ ವಸ್ತು ಮತ್ತು ಸೇವೆಗಳಿಗೆ ಬೇಡಿಕೆ ಅನ್ನುವಂಥದ್ದು ಕಡಿಮೆ ಆಗಿದೆ. ಅಂದರೆ ಕೈಗಾರಿಕಾ ವಲಯಗಳು ತಯಾರು ಮಾಡಿರುವಂತಹ ವಸ್ತುಗಳಿಗೆ ಇಲ್ಲಿ ಬೇಡಿಕೆ ಕಡಿಮೆ ಆಗಿದೆ. ಕೈಗಾರಿಕಾ ವಲಯಗಳ ವಸ್ತುವಿಗೆ ಬೇಡಿಕೆ ಕಡಿಮೆ ಆಗುವುದರ ಜೊತೆಗೆ ಸೇವಾ ವಲಯದಲ್ಲಿದ್ದಂತಹ ಸೇವೆಗಳ ಬೇಡಿಕೆ ಅನ್ನುವಂಥದ್ದು ಕೂಡ ಕಡಿಮೆ ಆಗಿದೆ. ಕೃಷಿ ವಲಯ, ಕೈಗಾರಿಕಾ ವಲಯ ಮತ್ತು ಸೇವಾ ವಲಯದಲ್ಲಿ ಯಾವಾಗ ವಸ್ತು ಮತ್ತು ಸೇವೆಗಳ ಉತ್ಪಾದನೆ ಅನ್ನುವಂಥದ್ದು ಕಡಿಮೆ ಆಗ್ತದೋ ಆಗ GDP ಅನ್ನುವಂಥದ್ದು ಇಳಿಮುಖವಾಗ್ತದೆ. GDP ಇಳಿಮುಖ ಆಗುವುದನ್ನು ನಾವು ಆರ್ಥಿಕ ಹಿಂಜರಿಕೆ ಅಂತ ಕರಿತೇವೆ. ಈ ಆರ್ಥಿಕ ಹಿಂಜರಿಕೆಯ ಪರಿಸ್ಥಿತಿ ಅನ್ನುವಂಥದ್ದು ಸರ್ಕಾರದ ನಿಯಂತ್ರಣಕ್ಕೆ ಬರದೇ ಇದ್ದಾಗ ಅದು ಕ್ರಮೇಣವಾಗಿ ಆರ್ಥಿಕ ಮುಗ್ಗಟ್ಟಾಗಿ ಬದಲಾವಣೆ ಹೊಂದುತ್ತದೆ. ಇಲ್ಲಿ ಶುರುವಾಗಿದ್ದು ಸನ್ಸ್ಪಾಟಿಂದ, ಸೂರ್ಯನ ಮೇಲಿನ ಚುಕ್ಕೆಯಿಂದ. ಇಲ್ಲಿ ಒಂದು ಸಂಗತಿಯನ್ನು ನಾವು ಸರಿಯಾಗಿ ಗಮನಿಸಬಹುದು. ಆ ಸಂಗತಿ ಏನಂತ ಹೇಳಿದರೆ, ವಾಯುಗುಣದಲ್ಲಿ ಆಗುವ ಬದಲಾವಣೆಯಿಂದ ಆರ್ಥಿಕ ಹಿಂಜರಿತ ಅನ್ನುವಂಥದ್ದು ಉಂಟಾಗಿದೆ. ಸೂರ್ಯನ ಮೇಲೆ ಮೂಡಿದಂತಹ ಕಪ್ಪು ಚುಕ್ಕೆಯಿಂದ ದೇಶದ ಆರ್ಥಿಕತೆ ಅನ್ನುವಂಥದ್ದು ಹಿಂಜರಿಕೆಯನ್ನು, ಮುಗ್ಗಟ್ಟನ್ನು ನೋಡ್ತಾ ಇದೆ. ಇದಕ್ಕೆ ತದ್ವಿರುದ್ಧವಾಗಿದ್ದಂತಹ ಪರಿಸ್ಥಿತಿಯನ್ನು ಕೂಡ ವಿಲಿಯಂ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ತದ್ವಿರುದ್ಧವಾಗಿರುವ ಪರಿಸ್ಥಿತಿ ಅಂದರೆ ಏನು? ಈ ಸೂರ್ಯನ ಮೇಲೆ ಕಪ್ಪು ಚುಕ್ಕೆಗಳು ಏನು ಮೂಡ್ತವೆ, ಈ ಕಪ್ಪು ಚುಕ್ಕೆಗಳು ಶಾಶ್ವತ ಚುಕ್ಕೆಗಳಲ್ಲ. ಅಂದರೆ ಸ್ವಲ್ಪ ಅವಧಿಯ ಬಳಿಕ ಅಥವಾ ಒಂದು ಕಾಲದ ಬಳಿಕ ಆ ಕಪ್ಪು ಚುಕ್ಕೆಗಳು ಮಾಯ ಆಗ್ತವೆ. ಕಪ್ಪು ಚುಕ್ಕೆಗಳು ಮಾಯ ಆದಾಗ ಏನಾಗ್ತದೆ? ಕಪ್ಪು ಚುಕ್ಕೆಗಳು ಮಾಯ ಆದಾಗ ಸೂರ್ಯನ ಬೆಳಕನ್ನುವಂಥದ್ದು ಭೂಮಂಡಲವನ್ನು ಅತಿ ಸುಲಭವಾಗಿ ತಲುಪ್ತವೆ. ಕಪ್ಪು ಚುಕ್ಕೆ ಉಂಟಾದಾಗ ಸೂರ್ಯನ ಬೆಳಕನ್ನುವಂಥದ್ದು ಸರಿಯಾದ ಪ್ರಮಾಣದಲ್ಲಿ ಭೂಮಿಗೆ ಬರ್ತಾ ಇರಲಿಲ್ಲ. ಈಗ ಕಪ್ಪು ಚುಕ್ಕೆಗಳು ಮಾಯ ಆದ ಬಳಿಕ ಸೂರ್ಯನ ಬೆಳಕನ್ನುವಂಥದ್ದು ಭೂಮಿಗೆ ಸರಾಗವಾಗಿ ಸುಲಭವಾಗಿ ಬರ್ತಾ ಇದೆ. ಯಾವಾಗ ಸೂರ್ಯನ ಬೆಳಕನ್ನುವಂಥದ್ದು ಭೂಮಿಗೆ ಸರಾಗವಾಗಿ ಬರಲಿಕ್ಕೆ ಶುರುವಾಗ್ತದೋ ಆಗ ದೇಶದ ಒಳಗೆ ಮಳೆ ಅನ್ನುವಂಥದ್ದು ಚೆನ್ನಾಗಿ ಆಗ್ತದೆ. ಮಳೆ ಅನ್ನುವಂಥದ್ದು ಸರಿಯಾದ ಪ್ರಮಾಣದಲ್ಲಿ ಸುರಿಲಿಕ್ಕೆ ಶುರುವಾಗ್ತದೆ. ಮಳೆ ಅನ್ನುವಂಥದ್ದು ಸರಿಯಾದ ಪ್ರಮಾಣದಲ್ಲಿ ಸುರಿಲಿಕ್ಕೆ ಶುರುವಾದಾಗ
ರೈತನಿಗೆ ಅಲ್ಲಿ ಕೃಷಿ ಚಟುವಟಿಕೆಯನ್ನು ಮಾಡಲಿಕ್ಕೆ ಅನುಕೂಲಕರವಾದಂತಹ ವಾತಾವರಣ ನಿರ್ಮಾಣ ಆಗ್ತದೆ. ಯಾವಾಗ ರೈತನಿಗೆ ಕೃಷಿ ಚಟುವಟಿಕೆಯನ್ನು ಮಾಡಲಿಕ್ಕೆ ಅನುಕೂಲಕರವಾದಂತಹ ವಾತಾವರಣ ನಿರ್ಮಾಣ ಆಗ್ತದೋ ಆಗ ರೈತ ತನ್ನನ್ನು ತಾನು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ತಾನೆ. ಅಂದರೆ ದೇಶದ ಒಳಗಿದ್ದಂತಹ ರೈತ ಸಮುದಾಯ ಒಳ್ಳೆ ರೀತಿಯಲ್ಲಿ ಕೃಷಿ ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಒಳ್ಳೆ ಮಟ್ಟದಲ್ಲಿ ಆದಾಯವನ್ನು ಗಳಿಸ್ತವೆ. ಅಂದರೆ ಇಲ್ಲಿ 70% ಜನರ ಆದಾಯದಲ್ಲಿ ಏರಿಕೆ ಅನ್ನುವಂಥದ್ದಾಯಿತು. ಯಾವಾಗ 70% ಜನರ ಆದಾಯದಲ್ಲಿ ಏರಿಕೆ ಅನ್ನುವಂಥದ್ದು ಆಗ್ತದೋ ಆಗ ಆಟೋಮ್ಯಾಟಿಕ್ ಆಗಿ ದೇಶದ ಒಳಗಿದ್ದಂತಹ ಏನು ಬೇಡಿಕೆಯ ವ್ಯವಸ್ಥೆ ಇದೆ, ಬೇಡಿಕೆ ಇದೆ ಅಥವಾ ಒಟ್ಟು ಬೇಡಿಕೆ ಅಂತ ನಾವೇನು ಕರಿತೇವೆ, ಆ ಬೇಡಿಕೆಯಲ್ಲಿಯೂ ಕೂಡ ಏರಿಕೆ ಅನ್ನುವಂಥದ್ದಾಗ್ತದೆ. ಆದಾಯದಲ್ಲಿ ಏರಿಕೆ ಆದ್ರಿಂದ ಇಲ್ಲಿ ಕೃಷಿ ವಲಯದ ವಸ್ತುಗಳಿಗೂ ಕೂಡ ಬೇಡಿಕೆ ಅನ್ನುವಂಥದ್ದು ಉಂಟಾಯಿತು, ಕೈಗಾರಿಕಾ ವಲಯದ ವಸ್ತುಗಳಿಗೂ ಕೂಡ ಬೇಡಿಕೆ ಅನ್ನುವಂಥದ್ದು ಉಂಟಾಯಿತು, ಮತ್ತು ಸೇವಾ ವಲಯದ ವಸ್ತುಗಳಿಗೂ ಕೂಡ ಬೇಡಿಕೆ ಅನ್ನುವಂಥದ್ದು ಉಂಟಾಯಿತು. ಮತ್ತು ಯಾವೆಲ್ಲ ಕೈಗಾರಿಕೆಗಳು ಇಲ್ಲಿ ಕೃಷಿ ವಲಯದಿಂದ ದೊರೆತಿದ್ದಂತಹ ಕಚ್ಚಾ ವಸ್ತುಗಳನ್ನು ಬಳಸ್ಕೊಂಡು ಉತ್ಪಾದನಾ ಚಟುವಟಿಕೆಯನ್ನು ಮಾಡ್ತಾ ಇದ್ವೋ ಆ ಕೈಗಾರಿಕೆಗಳು ಕೂಡ ಈಗಿನ ಪರಿಸ್ಥಿತಿಯಲ್ಲಿ ಒಳ್ಳೆಯ ಪ್ರಮಾಣದಲ್ಲಿ ಕಚ್ಚಾ ವಸ್ತುಗಳನ್ನು ಬಳಸ್ಕೊಂಡು ಉತ್ಪಾದನಾ ಚಟುವಟಿಕೆಯನ್ನು ಮಾಡಬಹುದು. ಅಂದರೆ ದೇಶದ ಒಳಗೆ ಈ ಮಳೆ ಅನ್ನುವಂಥದ್ದು ಸರಿಯಾದ ರೀತಿಯಲ್ಲಿ ಆಗಿದ್ದರಿಂದ ದೇಶದ ಒಳಗೆ ಒಂದು ಪ್ರಾಸ್ಪ್ಯಾರಿಟಿಯ ಕಂಡೀಷನ್ ಅಥವಾ ಒಂದು ಸಮೃದ್ಧಿಯ ವಾತಾವರಣ ಅನ್ನುವಂಥದ್ದು ನಿರ್ಮಾಣ ಆಗಿದೆ. ಅಂದರೆ ಕಪ್ಪು ಚುಕ್ಕೆ ಉಂಟಾದಾಗ ದೇಶದ ಆರ್ಥಿಕತೆ ಅನ್ನುವಂಥದ್ದು ರಿಸೆಷನ್ನ ಕಡೆಗೆ ಅಥವಾ ಹಿಂಜರಿಕೆಯ ಕಡೆಗೆ ಮುಖ ಮಾಡ್ತು. ಈ ಪರಿಸ್ಥಿತಿಯನ್ನು ಸರ್ಕಾರ ನಿಯಂತ್ರಣ ಮಾಡಲಿಕ್ಕೆ ಆಗದೇ ಇದ್ದಿದ್ದರಿಂದ ಅಲ್ಲಿ ಹಿಂಜರಿಕೆಯ ಪರಿಸ್ಥಿತಿ ಏನಿತ್ತು ಆ ಹಿಂಜರಿಕೆಯ ಪರಿಸ್ಥಿತಿ ಅನ್ನುವಂಥದ್ದು ಹೋಗಿ ಆರ್ಥಿಕ ಮುಗ್ಗಟ್ಟು ಅನ್ನುವಂಥದ್ದು ಉಂಟಾಯಿತು. ಈಗ ಈ ಕಪ್ಪು ಚುಕ್ಕೆಗಳು ಮಾಯ ಆಗಿ ಒಳ್ಳೆಯ ರೀತಿಯಲ್ಲಿ ಸೂರ್ಯನ ಬೆಳಕನ್ನುವಂಥದ್ದು ಭೂಮಿಯನ್ನು ತಲುಪಿ ಮಳೆ ಅನ್ನುವಂಥದ್ದು ಸರಿಯಾದ ರೀತಿಯಲ್ಲಿ ಆಗ್ತಾ ಆಗಿದ್ದರಿಂದ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಆರ್ಥಿಕತೆಯಲ್ಲಿ ಮುಗ್ಗಟ್ಟಿನ ಪರಿಸ್ಥಿತಿಯಿಂದ ಆರ್ಥಿಕತೆ ಅನ್ನುವಂಥದ್ದು ಚೇತರಿಕೆ ಕಡೆಗೆ ಮುಖ ಮಾಡಿದೆ, ಚೇತರಿಕೆ ಕಡೆಯಿಂದ ಸಮೃದ್ಧಿಯ ಕಡೆಗೆ ಮುಖ ಮಾಡಿದೆ. ಈ ಸಿದ್ಧಾಂತ ಅನ್ನುವಂಥದ್ದು ನಾನು ನಿಮಗೆ ಆಲ್ರೆಡಿ ಹೇಳಿದ ಹಾಗೆ ವಾತಾವರಣದಲ್ಲಿ ಆಗುವ ಬದಲಾವಣೆಯಿಂದಾಗಿ ಆರ್ಥಿಕ ಆವರ್ತಕಗಳು ಉಂಟಾಗ್ತದೆ ಅಂತ ಹೇಳ್ತದೆ. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಸೂರ್ಯನ ಮೇಲೆ ಮೂಡುವಂತಹ ಕಪ್ಪು ಚುಕ್ಕೆಯನ್ನು ಆಧಾರವಾಗಿಟ್ಟುಕೊಂಡು ಸಿದ್ಧಾಂತವನ್ನು ಮಂಡಿಸಿರುವುದರಿಂದ ಈ ಸಿದ್ಧಾಂತವನ್ನು ಸನ್ಸ್ಪಾಟ್ ಥಿಯರಿ ಅಂತ ಕೂಡ ಕರೀತಾರೆ. ಕ್ರಿಟಿಸಿಸಮ್ಸ್, ಟೀಕೆಗಳು. ನಾವು ಯಾವುದೇ ಆರ್ಥಿಕ ಸಿದ್ಧಾಂತಗಳನ್ನು ಅಧ್ಯಯನ ಮಾಡಿದಾಗ ನಮಗೆ ಒಂದು ಸಂಗತಿ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಆ ಸಂಗತಿ ಏನಂತ ಹೇಳಿದರೆ ಪ್ರತಿಯೊಂದು ಆರ್ಥಿಕ ಸಿದ್ಧಾಂತ ಅನ್ನುವಂಥದ್ದು ಟೀಕೆಯಿಂದ ಹೊರತಾಗಿಲ್ಲ. ಅಂದರೆ ಪ್ರತಿಯೊಂದು ಆರ್ಥಿಕ ಸಿದ್ಧಾಂತದ ಮೇಲೆ ಟೀಕೆಗಳನ್ನು ಮಾಡಿದ್ದಾರೆ. ಈ ಸನ್ಸ್ಪಾಟ್ ಥಿಯರಿ ಏನಿದೆ ಅಥವಾ ವಾಯುಗುಣ ಸಿದ್ಧಾಂತ ಅಂತ ನಾವು ಯಾವುದನ್ನು ಕರಿತೇವೆ, ಈ ವಾಯುಗುಣ ಸಿದ್ಧಾಂತದ ಮೇಲೆಯೂ ಕೂಡ ಟೀಕೆಗಳನ್ನು ಮಾಡಿದ್ದಾರೆ. ಆ ಟೀಕೆಗಳು ಯಾವುದಂತ ಹೇಳಿದರೆ ಮೊಟ್ಟ ಮೊದಲನೇದಾಗಿ ನೋ ಸೈಂಟಿಫಿಕ್ ಪ್ಲ್ಯಾಟ್ಫಾರ್ಮ್ ಅಂತ. ಅಂದರೆ ಈ ಒಂದು ಸಿದ್ಧಾಂತಕ್ಕೆ ವೈಜ್ಞಾನಿಕ ನೆಲೆಗಟ್ಟಿಲ್ಲ. ಅಂದರೆ ವೈಜ್ಞಾನಿಕವಾಗಿ ದೊಡ್ಡ ಮಟ್ಟದ ಬೆಂಬಲ ಅನ್ನುವಂಥದ್ದು ಈ ಸಿದ್ಧಾಂತಕ್ಕಿಲ್ಲ. ಯಾವ ರೀತಿ? ಇಲ್ಲಿ ಏನು ಹೇಳ್ತಾರಂತ ಹೇಳಿದರೆ ಈ ಸನ್ಸ್ಪಾಟ್ ಕಾನ್ಸೆಪ್ಟ್ ಅನ್ನುವಂಥದ್ದು ಇಮ್ಯಾಜಿನರಿ ಕಾನ್ಸೆಪ್ಟ್ ಅಂತ. ಅಂದರೆ
ಇದೊಂದು ಮಾನವನ ಕಲ್ಪನೆಗೆ ಸಂಬಂಧಪಟ್ಟ ಹಾಗಿರುವಂತಹ ಸಂಗತಿ ಅಂತ. ಮಾನವನ ಕಲ್ಪನೆಗೆ ಸಂಬಂಧಪಟ್ಟ ಹಾಗಿರುವ ಸಂಗತಿ ಅಂದರೆ ಏನು? ಸನ್ಸ್ಪಾಟ್ ಅನ್ನುವಂಥದ್ದು ಉಂಟಾಗ್ತದೆ. ಅದು ಊಹೆಗೆ ಸಂಬಂಧಪಟ್ಟ ಸಂಗತಿ ಅಲ್ಲ, ಅದು ಒಂದು ವೈಜ್ಞಾನಿಕ ಸಂಗತಿ. ಆದರೆ ಈ ಸಿದ್ಧಾಂತವನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಲಾಜಿಕ್ ಇಲ್ಲದೆ ಇರುವುದನ್ನು ನಾವು ನೋಡ್ಬೋದು. ಅಂದರೆ ಸನ್ಸ್ಪಾಟಿಂದ ಮಳೆ ಅನ್ನುವಂಥದ್ದು ಸರಿಯಾಗಿ ಉಂಟಾಗುವುದಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಸನ್ಸ್ಪಾಟಿಂದ ಮಳೆ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಸರಿಯಾಗಿ ಉಂಟಾಗುವುದಿಲ್ಲ ಅನ್ನೋದನ್ನು ಈ ಸಿದ್ಧಾಂತ ಎಲ್ಲಿಯೂ ಕೂಡ ಹೇಳಿಲ್ಲ. ಮತ್ತೆ ಈ ಸನ್ಸ್ಪಾಟ್ ಎಫೆಕ್ಟ್ ಅನ್ನುವಂಥದ್ದು ಎಷ್ಟು ಟೈಮ್ ಇರ್ತದೆ, ಇದರ ಅವಧಿ ಅನ್ನುವಂಥದ್ದು ಎಷ್ಟು ಅನ್ನೋದರ ಬಗ್ಗೆ ಕೂಡ ಈ ವಾತಾವರಣ ಸಿದ್ಧಾಂತದಲ್ಲಿ ಎಲ್ಲಿಯೂ ಕೂಡ ಉಲ್ಲೇಖ ಆಗಲಿಲ್ಲ. ಎರಡನೇದಾಗಿ ಇದನ್ನು ಅನ್ರಿಯಾಲಿಸ್ಟಿಕ್ ಥಿಯರಿ ಅಂತ ಕರೀತಾರೆ. ಅಂದರೆ ಸತ್ಯಕ್ಕೆ ಬಹಳ ದೂರವಾಗಿರುವಂತಹ ಸಿದ್ಧಾಂತ ಅಂತ. ಸತ್ಯಕ್ಕೆ ದೂರವಾಗಿರುವ ಸಿದ್ಧಾಂತ ಅಂದರೆ ಏನು? ನೀವು ಗಮನಿಸಿರ್ಬೋದು. ಅದೇನಂತ ಹೇಳಿದರೆ, ಈ ಸಿದ್ಧಾಂತದ ಪ್ರಕಾರ ಕೃಷಿ ವಲಯ ಎಲ್ಲೆಲ್ಲ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಹೊಂದಿದೆಯೋ, ಅಥವಾ ಯಾವ ದೇಶದಲ್ಲಿ ಕೃಷಿ ವಲಯ ಅನ್ನುವಂಥದ್ದು ಜಾಸ್ತಿ ಜನರನ್ನು ತನ್ನ ಜೊತೆ ಇಟ್ಕೊಂಡಿದೆಯೋ, ಅಂದರೆ ಇಲ್ಲಿ ಕೃಷಿ ವಲಯದ ಮೇಲೆ ಒಂದು ಪಕ್ಷ ಜಾಸ್ತಿ ಅವಲಂಬನೆ ಅನ್ನುವಂಥದ್ದು ಇದ್ದರೆ, ಆ ಸಂದರ್ಭದಲ್ಲಿ ವಾತಾವರಣದಲ್ಲಿ ಆಗುವ ಬದಲಾವಣೆಯಿಂದ ಆರ್ಥಿಕ ಹಿಂಜರಿತ ಉಂಟಾಗ್ತದೆ ಅಂತ ಈ ಥಿಯರಿ ಹೇಳ್ತಾ ಇರೋದು. ಹಾಗಾದರೆ ಈ ಥಿಯರಿಯ ಪ್ರಕಾರ ಕೈಗಾರಿಕೆ ವಲಯ ಎಲ್ಲೆಲ್ಲ ಪ್ರಗತಿಯನ್ನು ಸಾಧಿಸಿದೆಯೋ, ಅಥವಾ ನಾವು ಯಾವುದೆಲ್ಲ ದೇಶವನ್ನು ಹೈಲಿ ಇಂಡಸ್ಟ್ರಿಯಲೈಸ್ಡ್ ಕಂಟ್ರೀಸ್ ಅಂತ ಕರಿತೇವೋ, ಆ ದೇಶದಲ್ಲಿ ಆರ್ಥಿಕ ಹಿಂಜರಿತ ಅನ್ನುವಂಥದ್ದು ಉಂಟಾಗಬಾರ್ದು. ಕೃಷಿ ವಲಯವನ್ನು ಅತ್ಯಧಿಕ ಪ್ರಮಾಣದಲ್ಲಿ ಡಿಪೆಂಡ್ ಆಗಿರುವಂತಹ ದೇಶದಲ್ಲಿ ಆರ್ಥಿಕ ಹಿಂಜರಿತ ಅನ್ನುವಂಥದ್ದು ಉಂಟಾಗಬೇಕು. ಕೈಗಾರಿಕಾ ವಲಯ ಪ್ರಗತಿ ಹೊಂದಿದ ದೇಶದಲ್ಲಿ, ಹೈಲಿ ಇಂಡಸ್ಟ್ರಿಯಲೈಸ್ಡ್ ದೇಶಗಳಲ್ಲಿ ಆರ್ಥಿಕ ಹಿಂಜರಿತ ಅನ್ನುವಂಥದ್ದು ಉಂಟಾಗಬಾರ್ದು. ಆದರೆ ಇವತ್ತು ನಾವು ಗಮನಿಸಬಹುದು, ಆರ್ಥಿಕ ಹಿಂಜರಿತ ಅಥವಾ ಆರ್ಥಿಕ ಆವರ್ತಕಗಳು ಅಂತ ನಾವೇನು ಕರಿತೇವೆ, ಈ ಆರ್ಥಿಕ ಆವರ್ತಕಗಳು ಪ್ರಪಂಚದಲ್ಲಿರುವಂತಹ ಬಹುತೇಕ ದೇಶಗಳಲ್ಲಿವೆ. ಅದು ಕೃಷಿ ವಲಯವನ್ನು ಅತ್ಯಧಿಕವಾಗಿ ಅವಲಂಬಿತವಾಗಿರುವಂತಹ ಭಾರತ ಆಗಿರ್ಬೋದು, ದೊಡ್ಡ ಮಟ್ಟದಲ್ಲಿ ಕೈಗಾರಿಕೆಯಲ್ಲಿ ಪ್ರಗತಿಯನ್ನು ಸಾಧಿಸಿರುವಂತಹ ಜಪಾನ್, ರಷ್ಯಾ ಮತ್ತು ಜರ್ಮನಿ ಇರ್ಬೋದು. ಎಲ್ಲ ದೇಶದ ಆರ್ಥಿಕತೆಯಲ್ಲಿಯೂ ಕೂಡ ಆರ್ಥಿಕ ಆವರ್ತಕಗಳನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಈ ಸಿದ್ಧಾಂತ ಯಾವ ಸಂಗತಿಯನ್ನು, ಯಾವ ವಿಚಾರವನ್ನು ಪ್ರತಿಪಾದಿಸ್ತಿದೆಯೋ ಆ ವಿಚಾರ ಅನ್ನುವಂಥದ್ದು ಸತ್ಯಕ್ಕೆ ಬಹಳ ದೂರವಾಗಿರುವಂಥದ್ದು. ಇದು ಆರ್ಥಿಕ ಆವರ್ತಕಗಳ ಸಿದ್ಧಾಂತದಲ್ಲಿ ಯಾವುದನ್ನು ನಾವು ಹಣಕ್ಕೆ ಸಂಬಂಧಿಸಿರದ ಸಿದ್ಧಾಂತಗಳಂತ ಕರೀತೇವೆ, ಆ ಹಣಕ್ಕೆ ಸಂಬಂಧಿಸಿರದ ಸಿದ್ಧಾಂತಗಳಲ್ಲಿ ಬರುವಂತಹ ಮೊಟ್ಟ ಮೊದಲ ಸಿದ್ಧಾಂತ ವಾಯುಗುಣ ಸಿದ್ಧಾಂತ ಕುರಿತು. ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಸ್ಟೇ ಹೋಮ್, ಸ್ಟೇ ಸೇಫ್.